ಗಂಡನ ಮನೆ ಹೋಮ್ ಟೂರ್. ನನ್ಗಂತ ಒಂದ್ ಮನೆ ಇಲ್ಲ ಫ್ರೆಂಡ್ಸ್. ನಮ್ಮ ಮಾಮಗೆಲ್ಲ ಗೊತ್ತಿರುತ್ತ್ರಿ. 25 ವರ್ಷದಿರ್ಬೋದು ಇದು ಬಾಗ್ಲ. ಡ್ರೀಮ್ ಕಟ್ಟಿ ತಗೊಂಡಿರೋ ಟಿವಿ ರೀ ಇದು. ಆಕ್ಚುಲಿ ಲಕ್ಷಗಳಿದಾವೆ ಫ್ರೆಂಡ್ಸ್. ಆಯ್ತು ದಿಮಾಕ ಮಾಡೋಣ. ನನ್ನ ರೂಮ್ ತೋರಿಸ್ತೀನಿ ಬರ್ರಿ. ಟೆಜರಿ ತುಂಬಾ ನಾನೇ ನನ್ನ ಮದುವೆ ಒಳಗೆ ಕೊಡ್ಸ್ಯಾರ ನೋಡ್ರಿ. 12 ವರ್ಷ ಆಯ್ತು ಇವಾಗ. ಹೆಂಗಿತ್ತು ಅಂತ ಕಮೆಂಟ್ ಮಾಡ್ರಿ. ಸಂತೂರ್ ಮಮ್ಮಿ ಮತ್ತೆ ನ್ಯಾಚುರಲ್ ಬ್ಯೂಟಿ ಅಂತೇಳಿ ಸೈಡಿಂದ ಹಿಂಗ ಅನ್ಸುತ್ತೆ. ನಮ್ಮ ಮಾಮನ್ ತೋರಿಸ್ತೇವಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ರಿ. ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಏನು? ಇವತ್ತಿನ ಬ್ಲಾಗ್ ಏನಪ್ಪ ಅಂತಂದ್ರ ಫಸ್ಟ್ ಹೇಳ್ಬಿಡ್ತೀನಿ. ಜ್ಯೋತಿ ಬಂದಾಳ ಊರಿಗೆ. ಎಲ್ಲರೂ ತುಂಬಾ ಜನ ಕೇಳಕಂತಿದ್ರು, ಭಾಳ ಅಂದ್ರ ನಮ್ಮ ಸಬ್ಸ್ಕ್ರೈಬರ್ಸೇ ಕೇಳಕಂತಿದ್ರು ಹೋಮ್ ಟೂರ್ ಮಾಡ್ರಿ ಅಕ್ಕ ಅಂತೇಳಿ. ಅದಕ್ಕೋಸ್ಕರ ಅವ್ರಿಗೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ನಮ್ಮ ಗಂಡನ ಮನೆ ಹೋಮ್ ಟೂರ್. ಹೋಮ್ ಟೂರ್ ಅಂದ್ರೆ ನಮ್ಮ ಮಮ್ಮಿ ಮನೇಲಿ ಏನಲ್ಲ, ನಮ್ಮ ಹಸ್ಬೆಂಡ್ ಅವರ ಮನೆ, ನಿಮ್ಮ ಮನೇನೆ, ಇವ್ರ ಮನೇನೆ ರೀ. ಅಂದ್ರೆ ಅವ್ರಿಗೆ ಕ್ಲಾರಿಟಿ ಕೊಟ್ಟೆ, ನಮ್ಮನೆ ಅಂದ್ರೆ ಇದ್ರು ನಮ್ಮನೆ, ಅಲ್ಲಿ ನಮ್ಮ ಮಮ್ಮಿ ಊರಾಗ ನಮ್ಮನೆ, ಆ ಫೀಲ್ನಾಗ ಇರ್ತೀನಲ್ಲ. ಎರಡು ಇವ್ರ ಮನೇನೆ ಇಲ್ರಿ, ಅದು ನಮ್ಮ ಅಮ್ಮನ ಮನೆ, ಅಮ್ಮನ ಮನೆ, ಇದು ನಮ್ಮ ಗಂಡನ ಮನೆ. ನನ್ಗಂತ ಒಂದ್ ಮನೆ ಇಲ್ಲ ಫ್ರೆಂಡ್ಸ್. ಓಕೆ, ಅದನ್ನ ಈಗ ಮನೆ ತೋರಿಸ್ತೇವ್ರಿ ನೀಟಾಗಿ. ಹೋಮ್ ಟೂರ್ ಮಾಡ್ತೀನಿ. ಓಕೆ, ನೋಡ್ತಾ ಇರಿ ಹಂಗೆ ವಿಡಿಯೋನ. ನೋಡ್ರಿ, ಫುಲ್ ಕಂಪ್ಲೀಟ್ ಮನೆ ತೋರಿಸ್ತೀನಿ. ಈ ತರ ಐತೆ. ವಾಯ್ಸ್ ಕೊಡಲ್ಲ ನಂಗೇನಂದು ಸಾಕ. ಗೆಸ್ಟ್ ಬಂದವ್ರು ಇಲ್ಲಿ ಕಾಲು ತೊಳ್ಕೊಂಡು ಬರ್ಬೇಕು ನೋಡ್ರಿ. ನೀವು ಯಾವಾಗಾರ ಬಂದಿದ್ರಿ ಹಿಂಗೆ ಕಾಲು ತಕೊಂಡು ಬರೋಕು. ನಾವು ಇಲ್ಲಿ ಬಂದಾಗ ಸೈಲೆಂಟಾಗಿ ಮೆಲ್ಲಕ್ಕೆ. ಇಲ್ಲೇ ಇವರು ಮುಸುರಿ ತೊಳೆಯೋದು, ಇಲ್ಲೇ ರೋಡಿಗೆ ಆರಾಮ್ ಕಾಣ್ತೈತಿ. ಓಕೆ, ಹಿಂಗೆ ಬರ್ರಿ ಒಳಗೆ. ಇನ್ನೊಂದು ಸ್ಪೆಷಲ್ ಅಂತ ಅಂದ್ರೆ ನಮ್ಮ ಮನೆ ಕಡೆ ಇದೆ ನೋಡ್ರಿ. ಇದೆ ನೋಡ್ರಿ, ಭಾಳ ದಿನ ಆಯ್ತು ಹಾಕಿ. ಈಗ ಇದು ನಾವು ಎಲ್ಲ ಕುಂತ್ಕೊಂಡು ಸುದ್ದಿ ಕಟ್ಟಿ ಸುದ್ದಿ ಕಟ್ಟಿ ಅಂತ ನೋಡ್ರಿ. ಸುದ್ದಿ ಕಟ್ಟಿರಿ ಇದು ನಮ್ಮದು. ಅದನ್ನ ಆಮೇಲೆ ತೋರಿಸ್ತೀನಿ ಮೆಟ್ಲು. ಇವಾಗ ನೆಕ್ಸ್ಟ್ ಎಂಟ್ರನ್ಸ್ ರೀ ಇದು. ಇಲ್ಲಿ ತೋರಿಸು ಮೇನ್. ಎಲ್ಲರೂ ಕೇಳ್ತಿರ್ತಾರೆ ಇದನ್ನ. ಯಾವ್ದು ಗಿಡ ಇದು? ಏನ ನಮ್ಮ ಮಾಮಗೆಲ್ಲ ಗೊತ್ತಿರುತ್ತ್ರಿ. ಶೋಗ್ ಅಷ್ಟೇ ರೀ, ಏನು ಗೊತ್ತಿಲ್ಲ ಇದು. ಅದು ಶೋ ಪ್ಲಾಂಟ್ ಅಷ್ಟೇ ಗೊತ್ತಿರಕ್ಕೆ ಏನಾಯ್ತು. ಆಯ್ತು, ಈಗ ಮನೆ ಎಂಟ್ರಿ ನೋಡ್ರಿ. ಇಲ್ಲಿ ಮಂಚ ಹಾಕ್ಯಾರ ಹೊರಗ. ನಮ್ಮ ಅಮ್ಮ ಅಂದ್ರೆ ನಮ್ಮ ಅತ್ತೆ, ಅಮ್ಮ ಅಂತ ಹೇಳ್ತಾರೆ ಇವರು. ಬರ್ರಿ, ದೊಡ್ಡ ಮನೆ ಅಲ್ಲ, ಸುಮ್ಮನೆ ಮನೆ ರೀ, ನಾರ್ಮಲ್. ಇದು ಹಾಲ್. ಇದೇ ಹಾಲ್ ನೋಡ್ರಿ. ಅಂದ್ರೆ ನಾವು ಇದು ಹಳ್ಳಿ ಅಲ್ರಿ, ಹಳ್ಳಿ ತರನೇ ಐತಿ ಸ್ವಲ್ಪ ಹೆಚ್ಚು ಕಡಿಮೆ. ಯಾಕಂದ್ರೆ ಸ್ಟಾರ್ಟಿಂಗ್ ಇವ್ರದ್ದು ಬ್ಯಾರೆ ತರ ಮನೆ ಐತ್ರಿ. ಇದ್ರೊಳಗೆ ಮದ್ವೆ ಆದ್ಮೇಲೆ ಸ್ವಲ್ಪ ಅಲ್ಟ್ರೇಷನ್ ಮಾಡ್ಸಿರೋದು ಇದು. ಸ್ವಲ್ಪ ಚೇಂಜಸ್ ಮಾಡಿಸಿ ಈ ತರ ಮಾಡ್ಸಿದ್ದಾರೆ ನಮ್ಮ ಮನೆಯವರು. ಮೊದ್ಲೆಲ್ಲ ಹಳೆ ಕಾಲದ ಮನೆ ಇತ್ತಂತ, ನಂಗೂ ಗೊತ್ತಿಲ್ಲ. ನಾವ್ ಬಂದಾಗ ನೋಡಿವ್ರಿ. ನೀ ನೋಡಿದ್ಯೇನಾ? ನೋಡಿ, ಇಲ್ಲಿ ಇದು ಅರ್ಧಂಬರ್ಧ ಕಟ್ಸಿದ್ರು. ಹೌದಾ? ಇದು ಸಣ್ಣದ ಹಾಲ್. ಇಲ್ಲೇ ಮಲ್ಕೊಂಡಿರ್ತೀವ ಅಮೂಲ್ಯ, ಅನನ್ಯ. ಈ ಟಿವಿ ಇದು ಇದ್ರ ಬಗ್ಗೆ ಹೇಳಬೇಕು. ಭಾಳ ಡ್ರೀಮ್ ಆಸೆ ಪಟ್ಟು ಡ್ರೀಮ್ ಕಟ್ಟಿ ತಗೊಂಡಿರೋ ಟಿವಿ ರೀ ಇದು. ರೀಸೆಂಟ್ ಆಗಿ ತಗೊಂಡಿರೋದು, 1 ಮಂತ್ನೂ ಆಗಿಲ್ಲ, ದೀಪಾವಳಿ ತಗೊಂಡಿರೋದು. ಇನ್ನು ಸ್ವಲ್ಪ ಸಾಲ ಇದೆ, ಕಟ್ಟಬೇಕು. ಫಸ್ಟ್ ಈಗ ಚಿಕ್ಕದೈತ್ರಿ, ಈಗ ಸ್ವಲ್ಪ ತಗೊಂಡಾಳ. ಇದು ಮೊನ್ನೆ ತಗೊಂಡಾಳ. ಇದು ರೀಸೆಂಟ್ ಆಗಿ ಇದಕ್ಕೆ ಎಷ್ಟು ರೂಪಾಯಿ ಅದು? 500 ಎರಡಕ್ಕೆ. ಮೀಶೋ ಒಳಗೆ 500 ಅಂತ ನೋಡ್ರಿ. ಈ ಟಿವಿಗೆ, ಈ ಟಿವಿ ಎಷ್ಟು? 24,000, 85 ಇಂಚಸ್. ಮತ್ತೆ ಇದರಿಂದ ಒಂದು ಏನೋ ಗ್ರಿಪ್ ಇರೋದೈತಿ. ಎಲ್ಲ ಸೇರಿ 26,000 ಆಗೈತಿ ಫ್ರೆಂಡ್ಸ್. ಸ್ವಲ್ಪ ಸಾಲ ಇದೆ ಫ್ರೆಂಡ್ಸ್, ಸಪೋರ್ಟ್ ಮಾಡಿ ಪ್ಲೀಸ್. ಇದು ಇದು ಸಾಲ ಮುಟ್ಸೋಣ. ನೆಕ್ಸ್ಟ್ ಇದು ಇಲ್ಲಿ ಏನೋ ಐತ್ರಿ, ನೀವು ಜಾಸ್ತಿ ಕೇಳೋ ಕ್ವಶನಿಗೆ ಆನ್ಸರ್ ಐತಿ. ನಮ್ಮ ಮಾಮ, ನಮ್ಮ ಅಕ್ಕ, ಮತ್ತೆ ಕಾಣಿಸ್ಬೋದು ಲೈಟಾಗಿ ನಿಮಗೆ. ಇಲ್ಲಿ ಸುಮ್ಮನೆ ಕಾಣಿಸ್ತಾ ನೋಡ್ರಿ. ಇಲ್ಲಿ ಅಮ್ಮ ಅದಳ, ಏನೋ ಸಪ್ರೇಟ್ ಬ್ಲಾಗ್ ಮಾಡ್ತಾಳಂತ. ಅದರದ್ದು ಸಪ್ರೇಟ್ ಬ್ಲಾಗ್ ಮಾಡ್ತೀನಿ ಫ್ರೆಂಡ್ಸ್. ನಿಮ್ಮ ಆನ್ಸರ್ಗಳಿಗೆಲ್ಲ ಕನ್ಫ್ಯೂಸ್ ಕ್ವಶನ್ಸ್ಗಳಿಗೆಲ್ಲ ಆನ್ಸರ್ ಮಾಡ್ತೀನಿ ಇಷ್ಟರಲ್ಲೇ. ಈಗ ನಾವು ಒಂದ್ಸರಿ ಏನೇನು ಫೋಟೋ ಹಾಕ್ಯಾರ ಅಂತ ತೋರಿಸ್ತೀನಿ. ಇದು ಯಾರಕ್ಕ? ಇದು ನಮ್ಮ ಮನೆಯವರು, ನಮ್ಮ ಹಸ್ಬೆಂಡ್ ಅವರ ಅಪ್ಪ, ಇದು ಅವರ ಅಜ್ಜ. ಸೇಮ್ ಹಿಂಗೆ ಅದಾರ್ರಿ ನಮ್ಮ ಮಾಮ ಅವರು.
ಹಂಗೆ ಅದನ್ನ ಸ್ವಲ್ಪ ಅಮ್ಮು ಫೋಟೋ ನೋಡ್ರಿ, ಅಮ್ಮು ಭಾಳ ಕ್ಯೂಟ್ ಇದ್ಲ ಅವಾಗ. ಅಮೂಲ್ಯಾಗ ಜ್ಯೋತಿ ಪ್ರೆಸೆಂಟ್ ಮಾಡಿರಂದ್ರಿ ಎಲ್ಲರೂ ಕೇಳ್ತಿರ್ತಾರೆ ಇದನ್ನ ಎಲ್ಲಿ ಮಾಡ್ಸಿದ್ರಿ ಚಂದ ಐತಿ ಅಂತ ಹೇಳಿ. ನಿಮ್ಗೆ ಇಷ್ಟ ಆಗಿದ್ರೆ ಕಮೆಂಟ್ ಮಾಡ್ರಿ, ಚಲೋ ಐತೆ ಇಲ್ಲ. ಆಯಿಲ್ ಪೇಂಟಿಂಗ್ ತರ ಅಲ್ಲ ಇದು. ಇದನ್ನು ಮಸ್ತ್ ಆಗೈತಿ. ಇಲ್ಲಿ ನೋಡ್ರಿ ಎಷ್ಟು ಬಂಗಾರ ಆಗೈತಿ ಇದು. ಈಕಿ ಚಂದ ಅದಾಳ್ರಿ ಮತ್ತೆ ಸಟ್ಗಂಡ ಹಾಕಿ. ಇದು ನಂಗೆ ಇಷ್ಟ ಆಗಿತ್ತು ಈ ತರ ಮಾಡ್ಸಕ್ ಅಂತ ಹೇಳಿ, ಅದಕ್ಕೆ ಇದನ್ನ ಹೆಂಗೋ ಮಾಡಿ ಕಷ್ಟಪಟ್ಟು ಮಾಡಿಸಿ ಹಂಗೆ ಹಾಕಿನಿ, ಅದು ನೀಟಾಗಿ ಕೂತಿಲ್ಲ. ಇದು ಸುಮ್ಮನೆ ಹಾಕ್ಯಾರಿ. ಇದು ಸುಮ್ಮ ನಮ್ಮ ಫ್ರೆಂಡ್ ಆರ್ಡರ್ ಮಾಡಿದ್ಲ ಅಂತ ಮಿಸ್ ಆಗಿ ಆರ್ಡರ್ ಇಲ್ಲಿ ಬಂದ್ಬಿಟ್ಟಿತ್ರಿ ಫ್ರೆಂಡ್ಸ್, ನಾನು ತಗೊಂಡ್ಬಿಟ್ಟಿದ್ದೆ. ಇಲ್ಲಾರ್ದು ರೊಕ್ಕ ಅಮೂಲ್ಯದಂತ್ರಿ. ಇದು ಶಾಂತ, ಇದನ್ನ ನಮ್ಮ ಫ್ರೆಂಡ್ ಶಾಂತ ಅಂತ ಅಲ್ರಿ, ಅವಳು ಅಣ್ಣನ ಬರ್ತಡೆ ಕೊಡ್ಸಿದ್ದು, ಗಿಫ್ಟ್ ಮಾಡಿದ್ದು. ಇದು ರೀಸೆಂಟ್ ಆಗಿ ಕನ್ನಡಿನ ತಗೊಂಡಿವಿ. ಇದನ್ನ ಯಾಕೆ ಇಲ್ಲಿ ಹಾಕಿದೀವಿ ಅಂತಂದ್ರ ಅನನ್ಯ ಅಮೂಲ್ಯಾಗ ನಿಲಕ್ಕ ಅವ್ರು ನಂಗೆ ಹಿಂಗೆ ಬೇಕು, ನಮ್ಗೆ ಹೆಂಗಿದೀವಿ ಹಂಗೆ ಬೇಕು ಅಂತಂದ್ರೆ ಅದಕ್ಕೋಸ್ಕರ ಹೋಗ್ಲಿ ಬಿಡು ಅವ್ರಿಗೆ ಅಂತೇಳಿ ಈ ಕನ್ನಡಿ ಸಾಧನೆ ಮಾಡೋಣ. ಮತ್ತೆ ಇದೊಂದು ತೋರ್ಸ್ ನನ್ನ ಫೇವ್ರೆಟ್ ಇದು. ಆಕಿ ಫೇವ್ರೇಟ್ ಅಂತ್ರಿ ಇದೇನ. ರೀಸೆಂಟ್ ಆಗಿ ಮೀಶೋ ಒಳಗೆ ಆರ್ಡರ್ ಮಾಡಿ ತೊಗೊಂಡಿದ್ವಿ. ಭಾಳ ಅದೇನು ಚಂದ ಐತನ್ರಿ, ನನಗೆ ಇಷ್ಟ ಆಗಿಲ್ಲ. ನಂಗೆ ಭಾಳ ಇಷ್ಟ ಆಗಿತ್ತು. ಹಾಂ ಆಯ್ತು ಬರ್ರಿ, ಇನ್ನೇನು ಒಳಗಡೆ. ನನ್ನ ಫೇವ್ರೇಟ್ ಐತೆ ನೋಡ್ರಿ. ಜ್ಯೋತಿ ಫೇವ್ರೇಟ್ ರೀ. ಜ್ಯೋತಿ ಬರ್ತಾಳಂತೇಳಿ ಸ್ವಲ್ಪ ನಿನ್ನೆ ಕುಡಿಲಾರ್ದ ತೆಗೆದಿಟ್ಟಿದ್ದೆ. ಮತ್ತೆ ಇಲ್ಲಿ ನಾನು ಬರ್ತೀನಿ ಅಂತ ನಿಂಗೆ ಹೆಂಗೆ ಗೊತ್ತಿತ್ತು? ನಾಟಕ ನಂದ ನಿಂದ ನಾಟಕ ವೇದ್ವ. ಇದು ನಾಯಿ, ಇದು ನಾಯಿ ರೀ. ಅವಾಗ ರೇಷ್ಮನ್ ಮದುವೆ ಫಿಕ್ಸ್ ಆಗೋ ಟೈಮ್ನಾಗ ತಗೊಂಬಂದಿದ್ದು. 6 years ಆಯ್ತು. ಹಂಗೆ ಇದನ್ನ ಕ್ಯೂಟ್ ಐತಂತ ಹಂಗೆ ಇದನ್ನ ನೀಟಾಗಿ. ಇವ್ರ ಬಾಗ್ಲ ಹೆಂಗೈತೆ ನೋಡ್ರಿ, ಒಂದ್ಸರಿ ತೋರಿಸ್ಬಿಡ್ತೀನಿ. ಬಾರಿ ಇದೆ, ಗಟ್ಟಿ ಮುಟ್ಟ. 20 ವರ್ಷನೂ 25 ವರ್ಷದ ಇರ್ಬೋದು ಇದು ಬಾಗ್ಲ. ಹೌದಾ? ಮನೆ ಕಟ್ಟಿ ಎಷ್ಟು ದಿನ? ಮನೆ ನಾನು ಬಂದೆ 12 ವರ್ಷ ಆಗ್ಯದ. ಮನೆ ಯಾವಾಗ ಕಟ್ಟಿದ್ರೆ ಗೊತ್ತಿಲ್ಲ. ಹೌದು, ಭಾಳ ಬಗ್ಗೆ ಮಾಹಿತಿ ಇಲ್ಲ ಫ್ರೆಂಡ್ಸ್. ಇದು ಹಳೆ ಕಾಲದಂತ್ರ ಅಂತ ಅಷ್ಟೇ ಗೊತ್ತು. ಭಾಳ ಗಟ್ಟಿ ಮುಟ್ಟೈತ್ರಿ, ಭಾರಿ ಚಂದ ಐತಿ. ಒಳ್ಳೆ ಗುಡಿದಿರುತ್ತಲ್ಲ ಆ ಥರ ಕಾಣಿಸುತ್ತೆ. ಇದ್ರೊಳಗಿನ ಅಷ್ಟು ನೀಟಾಗಿ ಕಾಣಿಸತ್ತಿಲ್ಲ. ಓಕೆ, ಇವಾಗ ಕಿಚನ್, ಇವಾಗ ಅಡುಗೆ ಮನೆ ಬರ್ರಿ. ಇದು ನಮ್ಮ ಪುಟ್ಟ ಅಡುಗೆ ಮನೆ, ಸಣ್ಣದು. ಅದು ಒಂದು ಇದು ಒಂದು ಅಷ್ಟೇ ಇರೋದು ಫ್ರೆಂಡ್ಸ್. ನೋಡಿ ಈ ಥರ ಇದೆ. ಫಸ್ಟು ಜಗ್ಲೆ. ಇಲ್ಲಿ ನೋಡ್ರಿ ಜಗ್ಲಿ. ಒಂದು ದೀಪ ಇದಾಗ್ಯದ, ಹಸ್ತೀನಿ. ಪೂಜೆ ಮಾಡಾಳಿ ಇವತ್ತು. ಅಮ್ಮ ಯಾವಾಗಲೂ ಪೂಜೆ ಮಾಡ್ತೀನಿ. ನಾನು ಮಾಡೋದು ಅಮ್ಮ ಮಾಡಾಕಿ. ನಾನು ಆಲ್ಮೋಸ್ಟ್ ನೋಡಿದಾಗೆಲ್ಲ ಅಮ್ಮನ ಮಾಡಿರ್ತ. ಆಯಿತು, ದಿಮಾಕ ಮಾಡೋಣ ಫ್ರೆಂಡ್ಸ್. ಇದು ನನ್ನ ಮನೆ. ಇದು ನೋಡ್ರಿ ಈಗ ಇದು ರೂಮ್ ರೀ ಇದು. ಈಗ ಇವ್ರ ಕಿಚನ್ ಒಳಗೆ ಗ್ಯಾಸ್ ಮತ್ತೆ ಒಳ್ಳೆ ತೋರಿಸ್ತೀವಿ ಬರ್ರಿ. ನೋಡ್ರಿ, ಇದು ನನ್ನ ಮನೆ. ಇದೇ ನಂದು ಆ್ಯಕ್ಚುಲಿ. ಇದಿಷ್ಟೇ ನನ್ನ ಮನೆ. ಮಾಡ್ತಿರ್ಬೇಕಲ್ಲ, ಅದಕ್ಕೆ ನನ್ನ ಮನೆ ಅಂತ ಫೀಲ್ ಬರುತ್ತೆ ಇಲ್ಲಿ ಬಂದ್ರ. ನೆಕ್ಸ್ಟ್ ಒಲೆ ಐತಿ ಇವ್ರದ್ದು, ಬಟ್ ಅದನ್ನ ಯೂಸ್ ಮಾಡಲ್ಲ. ಯಾಕಂತಂದ್ರೆ ಫ್ರೆಂಡ್ಸ್, ಇಲ್ಲಿ ಹೋಗಿ ಹೋಗ್ಲಿ ಅಂತೇಳಿ ಏನೋ ಮಾಡಿಸಿದ್ದು, ಬಟ್ ಅದೇನೋ ಪ್ರಾಬ್ಲಮ್ ಆಗಿ ಹೋಗಿ ಹೋಗ್ಲಿಲ್ಲ. ಎಲ್ಲ ಮನೆಯೆಲ್ಲ ಹರಡ್ತಾ ಇತ್ತು. ಅದಕ್ಕೋಸ್ಕರ ಎಲ್ಲ ರೊಟ್ಟಿನೂ ಗ್ಯಾಸ್ ಮೇಲೆ, ಎಲ್ಲನೂ ಗ್ಯಾಸ್ ಮೇಲೆ. ಮತ್ತೆ ನಮ್ಮ ನಾಯಿಗೆ ಹೊಲ್ದಾಗಿರೋ ನಾಯಿಗೆ ಅನ್ನ ಕೂಡ ಅದನ್ನು ಗ್ಯಾಸ್ ಮೇಲೆ. ಅದಕ್ಕೆ ನಾ ಅಡುಗೆ ಮಾಡಿ ಇಲ್ಲೇ ಇಡೋದು. ಇಲ್ಲೇ ಏನೋ ಮಾಡಿದ್ದೀನಿ, ದೊಡ್ಡ ಮೆಣಸಿನ್ಕಾಯಿ ಅದೆಲ್ಲ. ಒಲೆ ತೋರಿಸ್ತೀನಿ. ಒಲೆ ಐತಿ, ಬಟ್ ಯೂಸ್ ಮಾಡಲ್ಲ ಫ್ರೆಂಡ್ಸ್. ನನಗೆ ಯಾವಾಗಾದ್ರೂ ಅಮಾವಾಸ್ಯೆ ಹುಣ್ಣಿಮೆ ಇರುತ್ತಲ್ಲ ಅವಾಗೆಲ್ಲ ತೊಳೆದು ಬೂತಿ ಹಚ್ಚಿ ಇಟ್ಬಿಡೋದು. ನೆಕ್ಸ್ಟ್ ಇದೆಲ್ಲ ಬಾಕ್ಸ್ ಗೀಕ್ಸ್ ಇಟ್ಟಾರ. ಪಾತ್ರೆ ಎಲ್ಲ ಡಬ್ಬಾಕದು ಇಲ್ಲೈತಿ. ಸುಮ್ಮನೆ ಸಿಂಪಲ್ ಆಗೈತಿ. ತೋರಿಸಿದ್ರು ಒಂದು ಸ್ವಲ್ಪ ನೀಟಾಗಿ. ನೋಡ್ರಿ, ಅಡುಗೆ ಎಲ್ಲ ಮಾಡೋಣ. ಇವತ್ತು ನನ್ನ ಫೇವ್ರೆಟ್ ಮಾಡೋಣ. ದಿನ ರೊಟ್ಟಿ ಮಾಡ್ತಾಳ, ಮತ್ತು ಡಬ್ಬಿ ಎಲ್ಲ ಇಲ್ಲೇ ಇಟ್ಟಿರ್ತಾರೆ. ಅದೆಲ್ಲ ಹೇಳ್ಬೇಕು ಮಾಡಬೇಕು ಗೊತ್ತಿಲ್ಲ, ಬಟ್ ಇನ್ನೂ ಸ್ಪೆಷಲ್ ಇದೆ. ಯಾವಾಗಲೂ ಇದೆ ಇದು. ನೋಡ್ರಿ, ಗಡಿಗೆ ಇವ್ರ ಮನೆ ಒಳಗೆ ಯಾವಾಗಲೂ ಇರುತ್ತೆ. ನೆಕ್ಸ್ಟ್ ಸಾಮಾನು ಹಾಕೋದು. ನೆಕ್ಸ್ಟ್ ಇಲ್ಲಿ ಫ್ರಿಜ್. ಇನ್ನೊಂದು ಇದು ಒಂದು ಡ್ರೀಮ್ ಆಗಿತ್ತು ಆ್ಯಕ್ಚುಲಿ. ಅಮೂಲ್ಯ, ಅನನ್ಯ, ನಂದು ಎಲ್ಲರೂ ಯಾರ ಮನೆಗೆ ಹೋದಾಗ ನಮ್ಮ ಮನೆಗೂ ಫ್ರಿಜ್ ಇರಬೇಕಿತ್ತಲ್ಲ, ಹಿಂಗೆ ಅಂತ ಆಸೆ ಇರ್ತಿತ್ತು. ನಮ್ಮ ಆಸೆಯನ್ನು ಕಂಪ್ಲೀಟ್ ಮಾಡಿದವರು ಇಲ್ಲೇ ಇದ್ದಾರೆ. ನಮ್ಮ ಜ್ಯೋತಿ, ಸಾವು, ರೇಷ್ಮಾ, ನೀರು, ನಮ್ಮ ಫ್ಯಾಮಿಲಿ ಎಲ್ಲ ಇದನ್ನು ಕಂಪ್ಲೀಟ್ ಮಾಡಿದ್ದು, ಅದನ್ನು ಕೊಡಿಸಿದ್ದು.
ರಾಶಿ ಗಟ್ಲೆ ತುಂಬಿಸಿರಿ ನೋಡ್ರಿ ಇದೇನ್ ಫ್ರಿಜ್ಜಾ ಏನು ಸ್ಟೋರ್ ರೂಮ್ ಗೊತ್ತಾಗೋಯ್ತು ನನಗಂತ್ರು ನಿಜ. ಬಂದಿದ್ದು ಇದ್ರಾಗ ಎಲ್ಲ ಇದ್ರಾಗ ಇಟ್ಟಾರ, ಬಿಸ್ಕೆಟ್ ಕೂಡ ಇಟ್ಟಿದ್ದೆ ಮಾಡಿದ್ದು. ಇಲ್ಲಿ ನೋಡಿ, ಇಲ್ಲಿ ನೋಡ್ರಿ ಇಲ್ಲೊಂದು ಸ್ಟೋರ್ ರೂಮ್ ಮಾಡ್ಯಾರ ನಮ್ಮ ಅವ್ರಿ. ಅವ್ರಿಗೆ ಇಂಥವೆಲ್ಲ ಇತ್ತು ಹಾಗೆ ಫ್ರಿಜ್ ಮೇಲೆ ಏನೋ ಇಡಕ್ಕೆ ಸ್ವಲ್ಪ ಜಾಗ ಸಿಕ್ಕೈತಿ. ಇಷ್ಟು ಕಿಚನ್ ನಮ್ಮ ಮಮ್ಮಿ ಕೊಡ್ತಿರೋದು ಒಳ್ಳೆ. ಇದು ಒಂದು ನನ್ನ ಫೇವ್ರೇಟ್ ಬಗಸಿ, ನಾನು ಕಾರ್ಟಿಗಿಂದ ತರಿಸಿರೋದು ಒಳ್ಳು ಫ್ರೆಂಡ್ಸ್. ಇದು ಒರಳು ಅಂತ ಒಳ್ಳು ಅಂತೀವಿ. ಇಲ್ಲಿ ಸ್ವಲ್ಪ ಗಾಳಿ ಬರಲಿ ಅಂತ ವಿಂಡೋ ಮಾಡಿಸಿದಾರ. ನೆಕ್ಸ್ಟ್ ಮಿಕ್ಸಿ. ಹೌದು, ಮಿಕ್ಸಿ ಸ್ವಲ್ಪ ಕೆಟ್ಟೋಗಿತ್ತು ಫ್ರೆಂಡ್ಸ್. ನಮ್ಮ ಜಗ್ಗ ಇದನ್ನೆಲ್ಲ ಅವ್ರದ್ದು ಮಿಕ್ಸಿ ಇವಾಗ ಇರಲಿ ಅಂತೇಳಿ ಯೂಸ್ ಮಾಡ್ತಾ ಇದೀವಿ. ನೋಡಿದ್ರಲ್ಲ, ಇಷ್ಟ ಐತೆ ಕಿಚನ್. ನೋಡ್ರಿ ಓಕೆ, ನೆಕ್ಸ್ಟ್ ಮೇಲೆ ಹೋಗೋಣ. ನೆಕ್ಸ್ಟ್ ಇವಾಗ ನಮ್ದು ಇಲ್ಲಿ ನೀವು ಮೇಲೆ ಒಂದ್ ಸ್ವಲ್ಪ ತೋರಿಸ್ತೀನಿ ರೀ ಬ್ಲಾಗ್ ಅಲ್ಲಿ ನೋಡ್ರಿ. ಹಂಗೆ ಬರ್ರಿ. ಈಗ ಇವ್ರದ್ದು ಮೇಲೆ ಹೋಗೋದ್ರಿ ಫ್ರೆಂಡ್ಸ್. ಹಿಂಗೆ ಮೆಟ್ಲು ಹತ್ತಿ 16 ಮೆಟ್ಲಿದಾವ. ದೊಡ್ಡ ಇದು ನನ್ನ ಫೇವರೆಟ್ ಜೋಕಾಲಿ. ಇದು ಇವಳ ಡ್ರೀಮ್. ಎಲ್ಲ ಇವಳು ಡ್ರೀಮ್. 1000 ಅದಾವ ಫ್ರೆಂಡ್ಸ್. 1000 ಅಂದ್ರೂ ಕಮ್ಮಿ. ಇವಾಗ 1000 ಮಾತ್ರ ಮುಗ್ದವ. ಆಕಿ ಡ್ರೀಮ್ಸ್ ಲಕ್ಷಾಂತರ ಅದಾವ. ಆಕ್ಚುಲಿ ಲಕ್ಷಗಳಿದಾವೆ ಫ್ರೆಂಡ್ಸ್. ಇದ್ರ ಮುಂದಷ್ಟೇ ಒಂದೆರಡು ಹೇಳಿರ್ತೀನಿ. ಒಂದೆರಡು ಹೇಳಿಲ್ಲ, ಜಾಸ್ತಿ ಹೇಳಿ. ಬಾ ಲಗು ಬಾ. ಇದು ನೋಡ್ರಿ, ಇದು 5000 ಏನು 6000. ಇದನ್ನ ಜ್ಯೋತಿ ಸಾವು ಸರ್ಪ್ರೈಸ್ ಆಗಿ ಪ್ರೆಸೆಂಟ್ ಮಾಡಿದಾರ. ಇದು ಸುಮ್ಮನೆ ಹಂಗೆ ಹಾಲ್ ತರನೇ ಸ್ವಲ್ಪ. ಇಲ್ಲಿ ಅನನ್ಯ ಅಮೂಲ್ಯ ಡೈಲಿ ಇದು ಹಾಲ್ ತರ ನೋಡ್ರಿ ಮೇಲೆ. ಇದು ಅನನ್ಯ ಅಮೂಲ್ಯ ಡೈಲಿ ಯೂಸ್ ಮಾಡೋದು. ಅಮ್ಮನ ಸೀರೆ ಎಲ್ಲ ಇಲ್ಲೇ ನಾವು. ಅವ್ರಿಗೆ ಇದು ಹಳೆ ಟಿವಿ ತಂದು ಇಲ್ಲಿ ಶಿಫ್ಟ್ ಮಾಡಿದೀವಿ. ಇದು ಒಂಥರ ಹಂಚಿನ ಮನೆ ಮೇಲೆ. ಭಾರಿ ಚಿಕ್ಕಮಂಗ್ಳೂರು ಸ್ಟೈಲ್ ಇದೆ. ನಮ್ಮ ಮಾಮ ಅವ್ರು ಅಲ್ಲಿದ್ರು ಫಸ್ಟ್, ಹಂಗಾಗಿ ಮನೆ ತುಂಬಾ ಕಿಟಕಿನ ಕಡೆ ಸರಿ. ಇವಾಗ ನನ್ನ ರೂಮ್ ತೋರಿಸ್ತೀನಿ ಬರ್ರಿ. ಇದು ಬ್ಲಾಗಲ್ಲಿ ಸ್ವಲ್ಪ ನೋಡಿರ್ತೀರಾ, ಪೂರ್ತಿ ತೋರಿಸ್ತೀನಿ. ಹಿಂಗೆ ಬಂದ್ರೆ ಒಂದು ಡೋರು ತೋರಿಸು. ಈ ರೂಮ್ ಹೆಂಗೆ ಇಟ್ಕೊಂಡು ಅಲ್ಲಿ ತೋರಿಸ್ನೇರಿ. ನಮ್ಮ ಮನೆಯಾಗ ಎಲ್ಲರಿಗೂ ಕಂಪೇರ್ ಮಾಡಿದ್ರೆ ಈಕಿನ ನೀಟ್ ಇಟ್ಕೊಂಡು ನಾವಂತ್ರ ತಿಪ್ಪಿ ಕುನೆ ಮಾಡ್ಕೊಂಡಿರ್ತೀವಿ. ಸ್ವಲ್ಪ ನೀಟ್ ಇಟ್ಟಿರ್ತಿಲ್ಲ ಯಾವಾಗ? ಇಲ್ಲ, ಸ್ವಲ್ಪ ಅಲ್ಲ, ಭಾಳ ನೀಟ್ ಇಟ್ಟಿರ್ತಾಳೆ. ನಾನೇನು ಬ್ಲಾಗ್ ಮಾಡ್ಬೇಕಂತ ಏನು ಅಷ್ಟು ನೀಟ್ ಮಾಡಿಲ್ಲ, ಸುಮ್ಮನೆ ಲೈಟಾಗಿ ಯಾವಾಗಲೂ ಇದ್ದೇ ಇರುತ್ತೆ ನೀಟ್. ಇದು ರಾಜಾ ರಾಣಿ ಅಂತೇಳಿ. ಫಸ್ಟ್ ಈ ಗೊಂಬೆ ನೋಡ್ರಿ, ಇದು ವೀರೇಶ್ ಅಕ್ಕಗೆ ಗಿಫ್ಟ್ ಕೊಟ್ಟಿದ್ದು ಬರ್ಡೇಗೆ. ನೆಕ್ಸ್ಟ್ ಬ್ಯಾಂಗಲ್ಸ್ ಅದಾವು. ಇದೇನಕ್ಕ? ಇದು ಅದ್ರೊಳಗೆ ಹಳೆ ಮದುವೆ ಅವೆಲ್ಲ. ಅದು ಡಾಲ್. ಇದು ಹಂಚಿ ಅದು ತೋರಿಸ್ತಿದ್ದೆ ಮನೆ. ಇಲ್ಲಿ ಕೂಡ ಹಂಚಿನ ಮನೆ ಫ್ರೆಂಡ್ಸ್. ಚಿಕ್ಕಮಂಗ್ಳೂರು ಸ್ಟೈಲಿಂದ ಕಟ್ಸಿರೋದ್ರಿಂದ. ಇದೇನು? ರಾಜಾ ರಾಣಿ ನನ್ನ ಮದುವೆ ಒಳಗೆ ಕೊಡ್ಸ್ಯಾರ ನೋಡ್ರಿ. 12 ವರ್ಷ ಆಯ್ತು ಇವಾಗ. ಸ್ವಲ್ಪ ನೀಟಾಗಿ ಇಟ್ಟಿನಿಲ್ಲ, ನೀ ಹೆಂಗಿದಂಗೆ ಐತಿಲ್ಲ. ಇದನ್ನ ಭಾಳ ಬಯಸ್ಕೊಂಡ್ ತಗೊಂಡಿನಿ ಫ್ರೆಂಡ್ಸ್. ಸಾವಿತ್ರಿ ಇನ್ನೂ ಸ್ವಲ್ಪ ರೊಕ್ಕ ಹಾಕಿದ್ರ ಚಲೋದ ಕಟ್ಟಿಗೆ ಬರ್ತಿತ್ತು, ಯಾಕೆ ತೊಗೊಂಡಿ ಅಂತ ಬೈದಿದ್ಲಿಲ್ಲ ಫ್ರೆಂಡ್ಸ್. ಇದನ್ನ 2,500 ರೂಪಾಯಿ ಕೊಟ್ಟು ತೊಗೊಂಡಿನಿ. ಇದು ಬಟ್ಟೆ ಗಿಡದ. ಇದ್ರಾಗ ಬರೀ ನನ್ನ ಟಾಪ್ಸು, ನಾನು ಅಷ್ಟೇ ಔಟ್ಫಿಟ್ಸ್. ಇದನ್ನ ತೋರಿಸು. ನಮ್ಮ ಫ್ರೆಂಡ್ ಇದನ್ನ ಗಿಫ್ಟ್ ಕೊಟ್ಟಿದ್ದು ಜಾನು. ಇದನ್ನ ನಾನು ಕೊಪ್ಪಳ ಜಾತ್ರೆ ಒಳಗೆ ತೊಗೊಂಡಿದ್ದು. ಹೋಮ್ ಟೂರ್ ಹೆಂಗ್ ಮಾಡ್ತಾರೆ ನಮ್ಗೆ ಐಡಿಯಾ ಇಲ್ರಿ. ಸುಮ್ಮನೆ ಮನ್ಯಾಗ ಏನೇನು ಐತೆ ಅದು ಸಾವು ಕೊಡಿಸಿದ್ದು. ಇದು ನಮ್ಮ ಸಿಸ್ಟರ್ ರೇಣು ಅಂತ ಅವ್ರು ಕೊಟ್ಟಿದ್ದು. ಶ್ರುತಿ ರೇಣು. ಶ್ರುತಿ ರೇಣು. ಇದು ನಮ್ಮ ತಮ್ಮ ಕೊಟ್ಟಿದ್ದು. ಜಗ್ಗು ಅಂತ ನೋಡಿರ್ತೀರಲ್ಲ ಬ್ಲಾಗಲ್ಲಿ. ಅಯ್ಯ ಬೆಳ ಕೊಟ್ಟಿದ್ದು. ಇದೆಲ್ಲ ಇಲ್ಲಿ ಇಟ್ಟಿರ್ತಾರೆ. ನೆಕ್ಸ್ಟ್ ಇವ್ರದ್ದು ಎಲ್ಲ ನೋಡ್ರಿ, ಅದು ನೋಡ್ರಿ ಫ್ರೇಮ್ ಅಲ್ಲಿ ಹಾಕಿದ್ದೀನಿ. ಇದು ಡೆಕೋರೇಷನ್ ನಾನೇ ಮಾಡಿರೋದು. ಈ ಥರ ಮೊನ್ನೆ ಜಾತ್ರೆ ಮಾಡೀನಿ ಅಂತೇಳಿ ಬೈದಾರ್ರಿ. ಈ ಚಿಟ್ಟೆ ಹಾಕಿದ್ದೀನಿ ಜಾತ್ರೆಗೆ. ನೋಡ್ರಿ, ನಿಜ ಜಾತ್ರೆ ಮಾಡೋಣ. ನಮ್ಮ ಮನೆಗೆ ಸ್ವಲ್ಪ ಜಾತ್ರೆ ಇರೋದಂದ್ರೆ ಇಕ್ಕಿನ ನಾಯಿ ರಿಯಲ್. ನಿಂಗೆ ಒಟ್ಟು ಬರೀ ಒಳ್ಳೇದು ಮಾತ್ರ ಬೇಕಂತ ನೋಡ್ರಿ, ಏನು ನೆಗೆಟಿವ್ ಹೇಳಂಗಿಲ್ಲ. ನಾನು ಚಲೋ ಆಗೈತಿ. ಆನ್ಲೈನಾಗ ಈ ಚಿಟ್ಟೆ ತರಿಸಿದ್ದೆ ಫ್ರೆಂಡ್ಸ್, ಮೀಶೋ ಒಳಗೆ. ನಿಮಗೂ ಬೇಕಾದ್ರೆ ಹೇಳಿ, ಲಿಂಕ್ ಕಳಿಸ್ತೀನಿ.
ಮತ್ತೆ ಅಷ್ಟೇ, ಇಲ್ಲೇನಿಲ್ಲ. ಮತ್ತೆ ಇದು ಅಮೂಲ್ಯನ ಬರ್ತಡೇಗ ಸಾವು ಜ್ಯೋತಿ ಕೊಟ್ಟಿರೋ ಗಿಫ್ಟ್ಸ್ ರೀ. ಇದು ಇದು ಬಾಳ ಪುರಾತನ ಕಾಲದ್ರಿ. ಇದು ನಮ್ಮ ಮನೆಯವರು ಚಿಕ್ಕಮಂಗ್ಳೂರಲ್ಲಿ ವರ್ಕ್ ಮಾಡುವಾಗ ತಗೊಂಡ್ ಬಂದಾರ. ಚಲೋ ಐತಿ. ಬರ್ಡೇ ಸೆಲೆಬ್ರೇಷನ್ ಎಲ್ಲ ಆಲ್ಮೋಸ್ಟ್ ಇದ್ರ ಮೇಲೆ ಮಾಡಿರ್ತಾರ. ಈಗ ಬತ್ತಿಟ್ಟಾರ. ಭಾಳ ವರ್ಷ ಆಯ್ತು, ಏನೂ ಆಗಿಲ್ಲ. ಭಾರಿ ಸ್ಟ್ರಾಂಗ್ ಐತಿ, ಚಲೋ ಐತಿ. ನೆಕ್ಸ್ಟ್ ಈ ಕಡೆ ಅಲ್ಲಿ ಕಿಟಕಿ, ಅಲ್ಲಿ ಕಿಟಕಿ, ಇಲ್ಲಿ ಕಿಟಕಿ, ಇಲ್ಲಿ ವಿಂಡೋ, ಇಲ್ಲಿ ವಿಂಡೋ, ಇಲ್ಲಿ ವಿಂಡೋ, ಇಲ್ಲಿ ವಿಂಡೋ. ನಾವು ನೇಚರ್ನ ನೋಡ್ ಇಲ್ಲಿ ಹೊರಗೆ ಹೆಂಗ್ ಕಾಣಿಸುತ್ತೆ ಅಂತ ಒಂದ್ಸರಿ ತೋರಿಸ್ತೇನ್ರಿ. ಫೈನಲ್ ಆಗಿ ಇಷ್ಟ ಐತ್ ನೋಡ್ರಿ ಮನೆ. ಇದು ಹಂಚಿನ ಮನೆ. ಹೊರಗಿಂದ ಇದು ಮಂಚ ನೋಡ್ರಿ, ಇವ್ರದ್ದು ಮಂಚ. ಇದು ಎಷ್ಟು ವರ್ಷದವ ಮಂಚ? ಇದು ನಾ ಇನ್ನೂ ಬರಕಿನ ಮುಂಚೆನೆ ತಗೊಂಡಿದ್ದು. ಒಂದು 15 ವರ್ಷ ಮೇಲೆ ಇರುತ್ತೆ ಫ್ರೆಂಡ್ಸ್. ಇದು ಚೆನ್ನಾಗೈತೆ ಫ್ರೆಂಡ್ಸ್. ಇದು ಕೂಡ ಇದು ತೋರ್ಸ್ಬಾ ನಂದು ಮೇಕಪ್ ರೂಮ್. ಈಕಿ ಮೇಕಪ್ ರೂಮ್ ತೋರಿಸ್ನೇರಿ. ಮೇನ್ ಆಗಿ ಅದನ್ನೇ ಮರ್ತ್ ಬಿಟ್ಟಿದ್ದಾಳೆ ಫ್ರೆಂಡ್ಸ್. ಈಕಿ ಮೇಕಪ್ ರೂಮ್ ರೀ. ಇದು ನಂದು. ನಾ ಊರಿಂದ ತಂದೇನಿ. ಇದನ್ನ ಮರ್ತು ಬಂದಿದ್ಲು, ನಾನ್ ಎಸ್ಕೇಪ್ ಮಾಡಿದ್ದೀನಿ. ಈಕಿ ಮೇಕಪ್ ಕಿಟ್ ನಮ್ಮ ಮನೆ ಒಳಗೆ ಮೇಕಪ್ ಮಾಡ್ಕೊಳಕ್ ಈಕಿನ ನೋಡ್ರಿ. ಅಷ್ಟೇನಿಲ್ಲ ಫ್ರೆಂಡ್ಸ್. ನಾ ಯಾವಾಗಾರ ಬಂದಾಗ ಈ ಕಡೆನೇ ಇಸ್ಕೊಂಡ್ ಸ್ವಲ್ಪ ಮೇಕಪ್ ಮಾಡ್ಕೊಂಡಿರ್ತೀನಿ. ಯಾವಾಗ ಅಪರೂಪ ಮೇಕಪ್ ಮಾಡ್ಕೊಳ್ಳೋದು. ನಾ ನ್ಯಾಚುರಲ್ ಬ್ಯೂಟಿ ಅಂತ ಎಷ್ಟೊಂದು ಹೇಳ್ಯಾರ. ಸಂತೂರ್ ಮಮ್ಮಿ ಅಂತ ಅವ್ರೆಲ್ಲರಿಗೂ ಇವಾಗ ಥ್ಯಾಂಕ್ ಯು ಹೇಳಕಂತೀನಿ. ಯಾರ್ಯಾರು ನಂಗೆ ಕಮೆಂಟ್ ಮಾಡಿದ್ರಲ್ಲ, ಸಂತೂರ್ ಮಮ್ಮಿ ಮತ್ತೆ ನ್ಯಾಚುರಲ್ ಬ್ಯೂಟಿ ಅಂತೇಳಿ ಅವ್ರಿಗೆಲ್ಲರಿಗೂ. ಅವ್ರಿಗೆ ಸ್ವಲ್ಪ ಕಣ್ಣು ಪ್ರಾಬ್ಲಮ್ ಇರ್ಬೋದ್ರಿ, ಸಾರಿ. ಜಸ್ಟ್ ಫಾರ್ ಜೋಕ್ ರೀ. ಸಂತೂರ್ ಮಮ್ಮಿ ಕರೆನ. ಹೌದಾ? ಇದು ಅನನ್ಯ ಅಮೂಲ್ಯನ ಬಟ್ಟೆಗಳು ಇಟ್ಟಿನಿ ಇಲ್ಲಿ. ಇನ್ನೂ ಅಲ್ಲಿ ಮಂಚದ ಕೆಳಗೆ ಇಷ್ಟ ಒಂದು ಗಂಟು ಇಟ್ಟಿನಿ. ನಮ್ಮ ಅಮೂಲ್ಯ ಅವರ ಬಟ್ಟೆ ಇಲ್ಲಿ ಎಲ್ಲ ಸ್ಯಾರಿನೂ ಇಲ್ಲ ಇಟ್ಟದ. ನಮ್ಮ ಅಮ್ಮ ಅವರು ಬಟ್ಟೆನೂ ಅದಾವ. ಪಾಪ ಜಾಗ ಇಲ್ಲ ಸ್ವಲ್ಪ. ಏನು ಸ್ವಲ್ಪ ಜಾಗ ಟೆಜರಿ ತುಂಬ ನಾನೇ ನಾಚಿಕೆ ನೋಡಿ ಹೇಳಕ್ಕ. ಮತ್ತೆ ಇಲ್ಲಿ ಸ್ವಲ್ಪ ಆಭರಣಗಳೆಲ್ಲ, ನನ್ನ ಒಡವೆ ವಸ್ತ್ರಗಳು ಎಲ್ಲ ಇವ್ರ ಮನೆ ಇರ್ಲಿ ತಗೋ. ಓಕೆ, ಇದು ಹಿಂಗೈತಿ, ಕೆಳಗೆ ಹಿಂಗೈತಿ. ಫೈನಲ್ ಆಗಿ ಹೆಂಗೈತಿ ತೋರಿಸ್ಬಿಡ್ತೀನಿ ಅಷ್ಟೇ. ಈ ತರ ಇದೆ ಫ್ರೆಂಡ್ಸ್. ಅದು ಚಿಕ್ಕಡ್ ಪದ್ರಿ. ಇದು ಪದರಿ ರೀ. ನಾವು ಭಾಳ ಕಟ್ಟ ಪೇಷನ್ಸ್ ಇಲ್ಲ ಅಂತೇಳಿ ಆ ಥರ ಐಡಿಯಾ ಮಾಡ್ಯಾರ. ಈ ಥರ ಐತೆ ನೋಡ್ರಿ ರೂಮ್ ಎಲ್ಲ. ಹೆಂಗಿತ್ತು ಅಂತ ಕಮೆಂಟ್ ಮಾಡ್ರಿ. ಈಗ ಇವರು ಮನೆ ಮೇಲೆ ಔಟ್ಸೈಡ್ ಹೆಂಗೈತೆ ಅಂತ ತೋರಿಸ್ನ. ಅಮೂಲ್ಯ ಅನನ್ಯ ವಿಡಿಯೋ ಮಾಡೋದು ನಾನೇನು ಮಾಡಲ್ಲ ಜಾಸ್ತಿ, ಯಾವಾಗ ಒಂದ್ಸಲ. ಈಕಿ ಫೋಟೋ ಶೂಟ್ ಸ್ಪಾಟ್ ಇದೆ. ಇಲ್ಲೇ ಕುಂತ್ ಮಾಡ್ತಾಳ್ರಿ ಈಕಿ ಸೆಲ್ಫ್. ಇವಾಗ ಬಿಟ್ಟಿಲ್ಲೇ, ಇವಾಗ ಬಿಟ್ಟ. ಇದು ಬಾತ್ರೂಮು. ಕೆಳಗಿಲ್ಲ ಫ್ರೆಂಡ್ಸ್, ಇಲ್ಲೇ ಮೇಲೇನೆ ಬರ್ಬೇಕು. ತೆಗೆದು ತೋರಿಸ್ಬೇಕು ಅದು ಕೂಡ. ಇದನ್ನೇನು ಬೇಡ ಆಯ್ತಾ. ಈ ಥರ ಐತೆ ನೋಡ್ರಿ. ಹೊರಗೆ ಹೆಂಗೈತೆ ಅಂತ ಒಂದು ಸೆಕೆಂಡ್ ಡಮ್ ಅಂತ ಹೋಗಿ ಬರೋಣ. ಚಿಕ್ಕದೈತಲ್ಲ ಮನೆ ಹೆಂಗೈತಿ? ಮನೆ ಚಿಕ್ಕದೈತಾ? ಇದು ಇದು ಹೊರಗೆ ಹಿಂಗೈತೆ ನೋಡ್ರಿ. ಇಷ್ಟ ಫೋಟೋ ಶೂಟ್ ಮಾಡಕ್ಕೆ ಇಲ್ಲಿ ಚೆನ್ನಾಗಿರ್ತಲ್ಲ. ಇಲ್ಲಿ ಫೋಟೋ ಗೀಟೋ ನಾವೇನ್ರ ಒಮ್ಮೆ ಬಂದಿರ್ತೀವಲ್ಲ, ಇಲ್ಲೇ ಸೆಲೆಬ್ರೇಷನ್ ಮಾಡ್ತಾ ಇರ್ತೀವಿ ಅವಾಗ. ಇಲ್ಲೇ ಟೆಂಪಲ್ ಐತೆ ಇವ್ರ ಮನೆ ಹತ್ರನೇ, ಆಂಜನೇಯ ಟೆಂಪಲ್. ಅವಾಗ ಹೋಗ್ತಿರ್ತಾರೆ ಇವರು. ಸ್ಯಾಟರ್ಡೆ ಮನೆ ಪಕ್ಕನೇ ಇದು ತೋಟ. ಇದ್ರದ್ದೇ ಒಂದು ಬ್ಲಾಗ್ ಮಾಡ್ತೀವಿ. ಮಾಡಬೇಡ ಅಂತ ಕಮೆಂಟ್ ಮಾಡ್ರಿ. ಇವ್ರ ಮನೆ ಮುಂದೆ ಹಿಂಗೈತ್ರಿ. ಇದು ಅವ್ರ ಮನೆ ಸೈಡಿಂದ ಹಿಂಗ ಅನ್ಸುತ್ತ. ಇಲ್ಲಿ ರೋಡ್ ಐತೆ. ಈ ಕಡೆ ಬಂದ್ರೆ ಇಲ್ಲೇ ದರ್ಗಾ. ಇದೇ ಮನೆ ನೋಡ್ರಿ. ನೀವೇ ನೋಡಿದ್ರಲ್ಲ ಇಷ್ಟೊತ್ತು ಸುಮಿತ್ರಾ ಅವ್ರ ಮನೆ, ಗಂಡನ ಮನೆ. ಅಂದ್ರೆ ಬಾಳ ಜನ ಕೇಳಿದ್ರೆ ಆಕ್ಚುಲಿ ಸಬ್ಸ್ಕ್ರೈಬರ್ಸ್ ಒಳಗ. ಈಗಿನ್ನ ಮಾಡಿರ್ಲಿಲ್ಲ, ಬಟ್ ನಾನು ಇವತ್ತು ಬಂದಿನಲ್ಲ ಮಾಡಕ್ಕೆ ನಾನು ನೀಟಾಗಿ ಹಿಡ್ಕೊಳಕ್ ಟ್ರೈ ಅಂದ್ರೆ ನಮ್ಮ ಅನನ್ಯ ಅಮೂಲ್ಯ ಎಲ್ಲ ಕ್ಯಾಮ್ರಾ ಇಡಕ್ ಬರಂಗಿಲ್ಲ. ಅದ್ರಾಗ ಬೇರೆ ಹೆಂಗ್ ಬೇಕಂದ್ರೆ ಹಿಂಗ್ ಅಲ್ಲಾಡಿಸ್ತಾರ. ಅದಕ್ಕೋಸ್ಕರ ಯಾರಾದ್ರೂ ಬರ್ಲಿ ಅಂತ ಕಾಯಕೊಂಡಿದ್ನೆ. ಅದ ಟೈಮ್ಗೆ ಜ್ಯೋತಿ ಬಂದ್ಬಿಟ್ಟಾಳ. ನೋಡಿದ್ರಲ್ಲ ಇಷ್ಟೊತ್ತು ಹೆಂಗಿತ್ತು ಮನೆ. ಮೀಡಿಯಂ ಐತಿ, ಚಿಕ್ಕದಾಗಿ ಚಲೋ ಐತಿ.
ಹೆಂಗ್ ಅನಿಸ್ತು ಅಂತ ಹೆಂಗಿತ್ತು ಕಮೆಂಟ್ ಅಂತ ಮಾಡ್ರಿ. ಕಮೆಂಟ್ ಮಾಡ್ರಿ. ಮತ್ತೆ ನೆಕ್ಸ್ಟ್ ಯಾವ್ದು ವ್ಲಾಗ್ ಬೇಕಂತ ಜಾಸ್ತಿ ಜನ ನಿಮ್ಮ ಹಸ್ಬೆಂಡ್ ತೋರಿಸ್ರಿ ಅಂತ ಹೇಳಿರಿ. ಒಂದು ವರ್ಷ ಆಗಕ್ ಮುಂತೆ ಇವಾಗ ಮಾಡೀನಿ, ಈಗ ಕೇಳಿತ್ತು ಇನ್ನೊಂದು ವರ್ಷ ಮಾಡ್ತೀನಿ ನಾನು. ಹಂಗೇನಿಲ್ಲ ಇಲ್ಲ, friends, ನಾನು ಮಾಡಕ್ ಆದಷ್ಟು try try ಮಾಡ್ತೀನಿ. ನಂಗೆ ಸ್ವಲ್ಪ ಈ ಥರ ಯಾರನ್ನ ಸಪೋರ್ಟರ್ಸ್ ಇದ್ರ ಬೇಗ ಬೇಗ ಮಾಡ್ತೀನಿ. ಒಬ್ಬ ಅಂದ್ರೆ ಏನು ಮಾಡಲಿ ಹೆಂಗೆ ಮಾತಾಡಲಿ ಅಂತ ಸ್ವಲ್ಪ ಐಡಿಯಾಸ್ ಕಡಿಮೆ. ಜಾಸ್ತಿ ಜನ ನಿಮ್ಮ ಹಸ್ಬೆಂಡ್ ತೋರಿಸ್ರಿ ಅಂತ ಹೇಳಿರಿ. ನನ್ನ ಬ್ಲಾಗ್ ಒಳಗೆ ಬಂದು ನಿಮ್ಮ ಮಾಮನ್ ತೋರಿಸ್ರಿ ಅಂತ ಹೇಳಿರಿ. ಅವ್ರನ್ನ ತೋರ್ಸಕ್ಕೆ ಏನು ಬಂದಿಲ್ಲ, ಬಟ್ ಅವ್ರು ಕ್ಯಾಮ್ರಾಕ್ಕೆ ಜಾಸ್ತಿ ಬರಂಗಿಲ್ಲ, ಹಾಗಾಗಿ ತೋರಿಸಿಲ್ಲ. ನಾವು ಮದುವೆ ವ್ಲಾಗ್, ಮದುವೆ ವಿಡಿಯೋ Photo album ಮಾಡ್ಬೇಕು ಅನ್ಕೊಂಡಿವಿ. ಅಟ್ಲೀಸ್ಟ್ ಇದಾರ ಮಾಡೋಕ್ಕಾಗಲ್ಲ, ತೋರ್ಸೋಕ್ಕಾಗಲ್ಲ. ವ್ಲಾಗರ ಆಧಾರ ತೋರ್ಸಮ್ಮ ಅಂತೇಳಿ ಅನ್ಕೊಂಡಿವಿ. ನೆಕ್ಸ್ಟ್ ಬ್ಲಾಗಲ್ಲಿ ಬರ್ತಾವು, ಸಪೋರ್ಟ್ ಮಾಡಿ ವಿಡಿಯೋ ನೋಡಿ. ನಮಗೆ ಏನೇನೋ ಮಾತಾಡೋದೈತೆ ಏನು ಮಾತಾಡೀನಿ? ಅಟ್ಲೀಸ್ಟ್ ಅಂತ 5 ಸಲ ಹೇಳೋಣ. ಸರಿ ಫ್ರೆಂಡ್ಸ್, ನಾವು ನಮ್ಮ ಮಾಮನ್ ತೋರಿಸ್ತೇವೆ. ಅಕಸ್ಮಾತಾಗಿ 1-2 ಫೋಟೋಸ್ ಇದ್ರು ಅದ್ರೊಳಗೆ ತೋರಿಸ್ತೀನಿ. ಓಕೆ, ಥ್ಯಾಂಕ್ ಯು. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಯಾರ್ಯಾರು ನೋಡಿದ್ರೆ ಹೆಂಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿ. ಬಾಯ್.